ಈ ದಿನ ನಮ್ಮ ಕೊರ್ಮ ಸಮಾಜದ ಗುರುಗಳಾದಂತಹ ಕಾಯಕ ಯೋಗಿ ಶ್ರೀ ನುಲಿಯ ಚಂದ್ರಯ್ಯ ಜಯಂತಿ ಆಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿನ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಬರಬೇಕು ಅಂತೇಳಿ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿ ಅವರೆಲ್ಲರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರನ್ನ ಹೊರತುಪಡಿಸಿ ತಹಸೀಲ್ದಾರ್ ಅವರನ್ನ ಹೊರತುಪಡಿಸಿ ಉಳಿದ ಅಧಿಕಾರಿಗಳಾದಂತಹ ಸಾಗರ ಉಪವಿಭಾಗ ಅಧಿಕಾರಿಗಳಾದರು, ಮತ್ತೆ ಉಪ ಪೊಲೀಸ್ ಅಧೀಕ್ಷಕರಾಗಲಿ, ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅವರಾಗಲಿ, ಮತ್ತು ಪೌರಾಯುಕ್ತ ನಗರಸಭೆ ಆಯುಕ್ತರಾಗಲಿ ಯಾರೂ ಕೂಡ ಸಭೆಗೆ ಹಾಜರಾಗಿಲ್ಲ. ನಿಜಕ್ಕೂ ನಮ್ಮ ಸಮಾಜವನ್ನ ಇವರೆಲ್ಲರೂ ಕೂಡ ಕಡೆಗಣಿಸ್ತಾರೆ ಅನ್ನೋ ಒಂದು ಭಾವನೆ ನಮ್ಮ ಸಮಾಜದವರಲ್ಲಿ ಮೂಡ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಾದರೂ ಕೂಡ ಹೀಗೆ ಕಾರ್ಯಕ್ರಮ ಪಟ್ಟಿಯಲ್ಲಿದ್ದಾಗ ಅವರು ಎಲ್ಲರೂ ಕೂಡ ಹಾಜರಿದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅನ್ನೋದು ನಮ್ಮ ಸಮಾಜದ ವತಿಯಿಂದ ನನ್ನ ಕಳಕಳಿಯ ಮನವಿ. ಒಂದು ವೇಳೆ ಅವರು ಮುಂದೆ ದಿನಗಳಲ್ಲಿ ಇವರು ಉಪಸ್ಥಿತರಾಗದೆ ಹೋದರೆ ಆಗ ನಮ್ಮ ಸಮಾಜ ಅದನ್ನು ಖಂಡಿಸುತ್ತೆ. ಮತ್ತೆ ಅವರ ವಿರುದ್ಧ ನಾವು ಧರಣಿ ಸತ್ಯಾಗ್ರಹವನ್ನ ಕೋರಬೇಕಾದಂತಹ ಒಂದು ಅವಕಾಶವನ್ನು ನೀವು ಕೊಡಬೇಡಿ. ದಯಮಾಡಿ ಎಲ್ಲರೂ ಕೂಡ ಬಂದು ನಮ್ಮ ಸಮಾಜದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಡಿ. ಮತ್ತೆ ಈ ಸಮಾಜದ ಈ ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ. ರಜಾರಹಿತ ದಿನವಾಗಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಸರ್ಕಾರ ಒಪ್ಕೊಂಡು ಅದಕ್ಕೋಸ್ಕರನೇ ಹಣವನ್ನು ಕೂಡ ಖರ್ಚು ಮಾಡ್ತಾ ಇದೆ. ಆದರೆ ನೋವಿನ ಸಂಗತಿ ಏನು ಅಂತಂದ್ರೆ ಈ ಅಧಿಕಾರಿಗಳು ಯಾರೂ ಕೂಡ ಈ ಸಮಾಜದ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇಲ್ಲ. ಮುಂದಿನ ದಿನಗಳಾದ್ರೂ ಕೂಡ ಎಲ್ಲರೂ ಹಾಜರಿದ್ದು ಈ ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ನನ್ನ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ. ವಿರೂಪಾಕ್ಷಪ್ಪಕ್ಕೆ ನಾನು ಸಾಗರ ತಾಲೂಕು ಕೊರ್ಮ ಸಮಾಜದ ಅಧ್ಯಕ್ಷನಾಗಿ ಈ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಗೂ ಸಮಾಜದ ಬಾಂಧವರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ನೂಲಿ ಚಂದಯ್ಯನ ಜಯಂತಿಯನ್ನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಸಮಾಜದವರು ಬಂದಿದ್ದೇವೆ. ಸಾಗರದ ತಾಲೂಕು ಕಚೇರಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಇದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರದವರು ಪ್ರತಿ ವರ್ಷನೂ ಕೂಡ ನೂಲಿಯ ಚಂದಯ್ಯನವರ ಜಯಂತಿನ ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿಗದಿ ಮಾಡಿದೆ. ಅದರ ಪ್ರಕಾರ ಇಡೀ ತಾಲೂಕಿನ ಆದ್ಯಂತ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕೂಡ ಬರಬೇಕು, ಹಾಗೂ ಸಿಬ್ಬಂದಿಗಳು ಕೂಡ ಇಲ್ಲಿ ಹಾಜರಿರಬೇಕು. ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬರಬೇಕಾಗಿತ್ತು. ಹಾಗೆಯೇ ನಮ್ಮ ಉಪವಿಭಾಗ ಅಧಿಕಾರಿಗಳಾಗಿರ್ತಕ್ಕಂಥ AC ಅವರು ಕೂಡ ಇರಬೇಕಾಗಿತ್ತು. ಹಾಗೆಯೇ ನಮ್ಮ ತಾಲೂಕ್ ಪಂಚಾಯತಿಯ EO ಇರಬೇಕಾಗಿತ್ತು. ಆಮೇಲೆ ಎಲ್ಲ ಅಧಿಕಾರಿಗಳು ಇರಬೇಕಾಗಿತ್ತು. ಮತ್ತು ಪೌರಾಯುಕ್ತರಾದಂಥ ಕಮಿಷನರ್ ಅವರು ಕೂಡ ಇರಬೇಕಾಗಿತ್ತು. ಇವತ್ತು ನಮ್ಮ ಸಮಾಜ ಒಂದು ಶೋಷಿತ ಸಮಾಜ. ಈ ಸಮಾಜದ ಆಗುಹೋಗುಗಳ ಬಗ್ಗೆ ಮಾತಾಡಲಿಕ್ಕೆ ಮತ್ತು ನಮ್ಮ ಅಳುವನ್ನ ತೋಡ್ಕೊಳ್ಳಿಕ್ಕೆ ಇವತ್ತು ಸರ್ಕಾರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆದ್ರೆ ಆ ಅಳುವನ್ನ ತೋಡ್ಕೊಳ್ಳಿಕ್ಕೆ ಇಲ್ಲಿ ಅಧಿಕಾರಿಗಳೇ ಇಲ್ಲ, ಮತ್ತೆ ಜನಪ್ರತಿನಿಧಿಗಳೇ ಇಲ್ಲ ಅಂತ ಹೇಳಿದ್ರೆ ಇದು ಕಾರ್ಯಕ್ರಮ ಅರ್ಥಪೂರ್ಣ ಆಗೋದಿಲ್ಲ. ಅರ್ಥಪೂರ್ಣ ಆಗ್ಲಿಕ್ಕೆ ಎಲ್ಲರೂ ಕೂಡ ಎಲ್ಲ ಅಧಿಕಾರಿಗಳು ಇದ್ರೆ ಮಾತ್ರ ಅರ್ಥಪೂರ್ಣ ಆಗತ್ತೆ. ನಮ್ಮ ಸಮಾಜದವರು ಮಾತ್ರ ಬಂದ್ರೆ ಸಾಲದು. ಸಮಾಜದವರು ಶೋಷಣೆಯಿಂದ ಅವರು ಬಳಲ್ತಾ ಇದ್ದಾರೆ. ಅದನ್ನು ಹೇಳ್ಕೊಳ್ಳಿಕ್ಕೆ ಸಮಾಜದವರು ಬರ್ತಾರೆ ಹೊರತು ಈ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಇಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಏನು ವಿಪಕ್ಷಪ್ಪ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಇಡೀ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಬಹಿಷ್ಕಾರವನ್ನು ಹಾಕ್ತೇವೆ.
ಅಂತಕ್ಕಂಥ ಮಾತನ್ನ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳಿಗೂ, AC ಅವರಿಗೂ ಮತ್ತು ಎಲ್ರಿಗೂ ಕೂಡ ನಾನು ಈ ವಿಚಾರವಾಗಿ ತಮಗೆ ಮನವರಿಕೆಯನ್ನ ಮಾಡಿಕೊಡ್ತೇನೆ. ನಮ್ಮ ಅಧ್ಯಕ್ಷರು ಹೇಳಿದ್ರು, ಇದನ್ನ ನೀವು ನಮ್ಮ ಪ್ರತಿಭಟನೆ ಮತ್ತು ನಮ್ಮ ಇದಕ್ಕೆ ನೀವು ಮುಂದಾಗನೆ ಮುಂದಿನ ದಿನಗಳಲ್ಲಿ ನಮ್ಮ ವಿಚಾರಗಳನ್ನ ನಾವು ಏನ್ ಮಾತಾಡ್ತೀವಿ ಅದನ್ನ ಗಮನಕ್ಕೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ.